ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀರಂಗಮಂಗಳಮಣಿಂ ಕರುಣಾನಿವಾಸಂ ಶ್ರೀವೆಂಕಟಾದ್ರಿಶಿಖರಾಲಯ ಕಾಳಮೇಘಂ ಶ್ರೀಹಸ್ತಿಶೈಲಶಿಖರೋಜ್ವಲ ಪಾರಿಜಾತಂ ಶ್ರೀಶಂ ನಮಾಮಿ ಶಿರಸಾ ಯದುಶೈಲದೀಪಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ದಿವಸಕ್ಕೆ ಶುಭೋದಯವು ಬೆಳಗುತ್ತಾ ಇದೆ. ಅನೇಕರು ಇದನ್ನು ಕೇಳಿ ಅವರ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ. ಈ ನಾನು ಹೇಳುವಂಥ ಅನುಭವಗಳು ಮಾತುಗಳು ಯಾವುದು ನನ್ನ ಸ್ವಂತದ್ದಲ್ಲ, ಎಲ್ಲ ಗ್ರಂಥಗಳಲ್ಲಿರುವಂಥದ್ದು. ಅನೇಕ ಜನ ಅನೇಕ ಸಂದರ್ಭಗಳಲ್ಲಿ ಹೇಳಿರುವಂಥದ್ದನ್ನೆಲ್ಲ ನಾನು ಸಂಗ್ರಹ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಆ ಅನುಭವದ ರಸಧಾರೆ ನಿಮ್ಮೆಲ್ಲರಿಗೂ ತಲುಪ್ತಾ ಇದೆ ಅಷ್ಟೇ. ನಾನು ಸ್ವಂತಿಕೆ ಇದರಲ್ಲೇನಿಲ್ಲ. ಅನೇಕ ಗ್ರಂಥಗಳನ್ನು ನೋಡುವಂಥ ಅವಕಾಶ ಸಿಕ್ಕಿದೆ, ಅನೇಕ ಪ್ರವಚನಗಳನ್ನು ಕೇಳುವಂಥ ಸಮಯ ಸಿಕ್ಕಿದೆ. ಪ್ರತಿಯೊಂದು ಕಡೆ ಒಳ್ಳೊಳ್ಳೆಯ ಸಂಗತಿಗಳೆಲ್ಲ ನಮಗೆ ಸಿಗುತ್ತೆ. ಅದಕ್ಕೆ ವೇದಪುರುಷ ಹೇಳೋದು ಆನೋ ಭದ್ರಾಹ ಕೃತವೋ ಎಂತೂ ವಿಶ್ವತಃ. ವಿಶ್ವದ ಎಲ್ಲ ಕಡೆಯಿಂದ ಒಳ್ಳೊಳ್ಳೆಯ ಸುದ್ದಿ ನಮಗೆ ಸಿಕ್ಕಲಿ, ವಿಷಯ ಸಿಕ್ಕಲಿ ಅಂತ ವೇದಪುರುಷ ಹೇಳ್ತಾನೆ. ಈ ಎಲ್ಲ ಒಳ್ಳೊಳ್ಳೆಯ ವಿಷಯಗಳನ್ನು ಸಂಗ್ರಹ ಮಾಡಿ ಈ ಶುಭೋದಯದಲ್ಲಿ ನಿಮಗೆ ಹಂಚ್ತಾ ಇದ್ದೀನಿ ಅಷ್ಟೇ. ಈ ಲೋಕದಲ್ಲಿ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ, ಎಲ್ಲ ಭಗವಂತ. ಈ ಶರೀರವೇ ಭಗವಂತನ ಸೊತ್ತು. ನಮಗೆ ಪ್ರಭು ಅವನು, ನಾವು ಅವನಿಗೆ ದಾಸರು. ಇಲ್ಲಿರುವಂಥ ವಸ್ತುಗಳನ್ನು ನಾವು ಅನುಭವಿಸ್ಬೋದು ಅಷ್ಟೇ. ಎಲ್ಲವೂ ಮತ್ತೆ ಭಗವಂತನಿಗೆ ಸೇರುವಂಥದ್ದು. ಈ ಭಾವ ನಮ್ಮಲ್ಲಿ ಮೂಡಬೇಕು. ಒಂದು ಸುಂದರವಾದಂಥ ಕತೆ. ಒಂದು ಪುಣ್ಯಕ್ಷೇತ್ರ, ಅದರಲ್ಲಿ ಗಂಗಾ ನದಿ ಪ್ರವಾಹ ಹರಿತಾ ಇರುತ್ತೆ. ಅಲ್ಲಿರುವಂಥ ರಾಜ ಒಮ್ಮೆ ವಾಯು ವಿಹಾರಕ್ಕಾಗಿ ದೋಣಿಯಲ್ಲಿ ಗಂಗೆಯನ್ನು ದಾಟ್ತಾ ಇರ್ತಾನೆ. ಜೊತೆಯಲ್ಲಿ ಅವನ ಮಂತ್ರಿಗಳಿದ್ದಾರೆ, ಸೇವಕರಿದ್ದಾರೆ, ಎಲ್ಲರೂ ಅವ್ರ ಜೊತೆ ಕೂತಿದ್ದಾರೆ. ಇದ್ದಕ್ಕಿದ್ದಂತೆ ಗಂಗೆಯ ಜೋರಾದಂಥ ಗಂಗಾ ಪ್ರವಾಹದಲ್ಲಿ ಒಬ್ಬ ಈಜ್ಕೊಂಡು ಬರ್ತಾ ಇದ್ದಾನೆ. ವೇಗವಾಗಿ ಬರ್ತಾ ಇದ್ದಾನೆ. ಎಲ್ಲರೂ ನೋಡ್ತಾರೆ, ಇದೇನಿದು ಇಷ್ಟು ದೊಡ್ಡ ಪ್ರವಾಹದಲ್ಲಿ ಹೀಗೆ ಈಜ್ಕೊಂಡು ಬರ್ತಾ ಇದ್ದಾನಲ್ಲ ಅಂತ. ಬಂದವನು ಈ ರಾಜ ಇದ್ದಂತಹ ದೋಣಿಗೆ ಹತ್ಕೊಂಡ್ಬಿಡ್ತಾನೆ. ಎಲ್ಲರಿಗೂ ಆಶ್ಚರ್ಯ ಆಗ್ಬಿಡುತ್ತೆ, ಎಲ್ಲಿಂದ ಬಂದ, ಹೇಗೆ ಬಂದ ಅಂತ. ಕುಳಿತುಕೊಂಡ ತಕ್ಷಣ ಅವನೇನು ಮಾಡ್ದ, ಆ ರಾಜನ ಸೊಂಟದಲ್ಲಿದ್ದಂಥ ಕತ್ತಿಯನ್ನು ತಾನು ತಗೊಂಡ್ಬಿಡ್ತಾನೆ. ತೆಗೆದು ಆ ಕತ್ತಿಯನ್ನು ಗಂಗೆಗೆ ಹಾಕ್ಬಿಡ್ತಾನೆ. ರಾಜನಿಗೆ ವಿಪರೀತ ಕೋಪ ಬಂದ್ಬಿಡುತ್ತೆ. ನಾನು ಇದನ್ನು ತಲಾಂತರಗಳಿಂದ ನನ್ನ ತಾತ, ನನ್ನ ಮುತ್ತಜ್ಜ ಎಲ್ಲ ಇಟ್ಟಂತಹ ಈ ಕತ್ತಿಯನ್ನು ಯಾರೋ ಒಬ್ಬ ಸಾಮಾನ್ಯ ಬಂದ್ಬಿಟ್ಟು ಗಂಗೆಗೆ ಹಾಕ್ಬಿಟ್ಟ, ಇವನ್ನ ಗಂಗೆಗೆ ತಳ್ಳಿಬಿಡಿ ಅಂತ ಬಹಳ ಉದ್ವೇಗದಿಂದ ಬರ್ತಾರೆ. ಜೊತೆಯಲ್ಲಿದ್ದಂಥ ಮಂತ್ರಿಗಳು, ಸೇವಕರಿಗೆಲ್ಲ ಇವನು ಯಾರು ಅಂತ ಅವಾಗ ಪರಿಚಯ ಆಗುತ್ತೆ. ಆಗ ಹೇಳ್ತಾರೆ ರಾಜನಿಗೆ, ಇವನು ಸಾಮಾನ್ಯನಾದಂಥ ಅವನಲ್ಲ, ಇವನೊಬ್ಬ ದೊಡ್ಡ ಅವಧೂತ. ಈ ಕ್ಷೇತ್ರದಲ್ಲಿ ಅನೇಕರಿಗೆ ಅನೇಕ ರೀತಿಯ ಸಾಂತ್ವನದ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾನೆ. ಅನೇಕ ರೀತಿಯ ಉಪಕಾರಗಳನ್ನು ಅವನು ಮಾಡ್ತಾ ಇದ್ದಾನೆ, ಗೊತ್ತಿಲ್ಲದೆ ಮಾಡ್ತಾ ಇದ್ದಾನೆ. ಅವನು ಈ ಕತ್ತಿ ನಿಮ್ಮಿಂದ ತೆಗೆದು ಗಂಗೆಗೆ ಹಾಕಿರೋದ್ರಲ್ಲಿ ಏನೋ ಅರ್ಥ ಇದೆ, ಸ್ವಲ್ಪ ಶಾಂತವಾಗಿರಿ ಅಂತ ರಾಜನನ್ನು ಸಮಾಧಾನ ಪಡಿಸ್ತಾರೆ. ಮತ್ತೆ ಆ ದೋಣಿ ವಾಯು ವಿಹಾರ ಮುಗಿಸಿ ಮತ್ತೆ ಆ ಕ್ಷೇತ್ರಕ್ಕೆ ವಾಪಸ್ ಬರುತ್ತೆ. ಆ ಕ್ಷೇತ್ರ ಸಿಗೋದಕ್ಕೆ ಸ್ವಲ್ಪ ಹಿಂದೆ ಇದೇ ಅವಧೂತ ತನ್ನ ಕೈಗಳನ್ನು ಗಂಗೆಗೆ ಹಾಕ್ತಾನೆ. ಹಾಕಿ 2 ಕತ್ತಿಗಳನ್ನು ತೆಗಿತಾನೆ. 2 ಕತ್ತಿ ತೆಗೆದು ರಾಜನ ಮುಂದೆ ಇಡ್ತಾನೆ.
ನಿನ್ನ ಕತ್ತಿ ಹೋಯ್ತು ಅಂತ ಹೇಳ್ತಾ ಇದೆಯಲ್ಲ, ಈ 2 ಕತ್ತಿಲಿ ನಿನ್ನದು ಯಾವುದು ತಗೋ ಅಂತ ಹೇಳ್ತಾನೆ. ರಾಜ ನೋಡ್ತಾನೆ 2 ಕತ್ತಿನೂ ಒಂದೇ ಥರ ಇದೆ, ಯಾವುದು ಅಂತ ಗೊತ್ತಾಗಲಿಲ್ಲ ಅವನಿಗೆ. ಕೊನೆಗೆ ರಾಜ ಹೇಳ್ತಾನೆ, ನನಗೆ ಗೊತ್ತಾಗಲಿಲ್ಲ ಯಾವ ಕತ್ತಿ ಅಂತ. ಆವಾಗ ಅವಧೂತ ಹೇಳ್ತಾನೆ, ನೀನು ತಾತ ಮುತ್ತಾತ ಕಾಲದಿಂದ ಇಟ್ಕೊಂಡಿದ್ದೀನಿ, ಸದಾ ಇಟ್ಕೊಂಡಿದ್ದೀನಿ ಅನ್ನೋಂಥ ಕತ್ತಿನೇ ನಿನ್ನದು ಯಾವುದು ಅಂತ ನೀನು ಗುರ್ತು ಹೇಳೋಕ್ಕಾಗಲಿಲ್ಲ. ಇನ್ನು ಯಾವುದು ಬಾಕಿ ಎಲ್ಲ ವಸ್ತುಗಳು ನಿಂದು ಅಂತ ಹೇಗೆ ಹೇಳ್ತೀಯ? ಮೊದಲು ಅಹಂಕಾರವನ್ನು ಬಿಡು, ಗರ್ವವನ್ನು ಬಿಡು. ಎಲ್ಲವೂ ನಮಗೆ ಭಗವಂತ ಕೊಟ್ಟಂಥ ಪ್ರಸಾದ ಅಂತ ತಿಳ್ಕೊ. ನಾವು ನಮ್ಮಲ್ಲಿದೆ ಅಷ್ಟೇ, ನನ್ನದು ಅಂತ ಹೇಳಬೇಡ. ನೀನು ಹೇಳಿದಂತೆ ತಾತ ಮುತ್ತಾತ ನಿಂದು ಅಂತಲ್ಲ, ಇದು ಭಗವಂತ ನಿನಗೆ ಕೊಟ್ಟಂಥ ಕೊಡುಗೆ ಇದು, ಮತ್ತೆ ಭಗವಂತನಿಗೆ ಸೇರಬೇಕು ಅಂತ ಹೇಳಿ ಅವನಿಗೆ ಒಂದು ಉಪದೇಶವನ್ನು ಕೊಡ್ತಾರೆ. ರಾಜನಿಗೆ ತುಂಬ ನಾಚಿಕೆ ಆಗುತ್ತೆ, ತಲೆ ತಗ್ಗಿಸ್ತಾನೆ. ಅದಾದ ನಂತರ ಎಲ್ಲವನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ತನ್ನ ಜೀವನವನ್ನು ಮುಂದುವರಿಸ್ತಾನೆ. ಹಾಗೆ ನಮಗೆ ಇವಾಗ ಸಿಕ್ಕಿರುವಂಥ ಎಲ್ಲ ವಸ್ತುಗಳು ನಮ್ಮ ಕರ್ಮಾಯತ್ತವಾಗಿ ಭಗವಂತ ನಮಗೆ ಕೊಟ್ಟಿರುವಂಥ ಪ್ರಸಾದ. ಅದನ್ನು ಅನುಭವಿಸ್ತಾ ಹೋಗಬೇಕು. ಅದೆಲ್ಲವೂ ಮತ್ತೆ ಕೃಷ್ಣಾರ್ಪಣಮಸ್ತು, ಭಗವಂತನಿಗೆ ಸೇರುವಂಥದ್ದು. ಆವಾಗ ಅದು ನೆಮ್ಮದಿಯ ಬದುಕಾಗುತ್ತೆ. ನಾನು ನನ್ನದು ಅಂತಿದ್ರೆ ಅದು ನನ್ನದಾಗಿ ಉಳಿಯೋದಿಲ್ಲ, ಭಗವಂತನಿಗೆ ಅದು ಸೇರುತ್ತೆ. ಆರಂಭದಿಂದನೇ ಎಲ್ಲವೂ ನಿನಗೆ ಸೇರಿದ್ದು, ನಾವು ಉಪಯೋಗಿಸ್ತಾ ಇದ್ದೀನಿ ಅಷ್ಟೇ ಅನ್ನುವಂಥ ಭಾವ ಬಂದಾಗ ಈ ಜೀವನ ಸಾರ್ಥಕ ಆಗುತ್ತೆ. ಲೋಕ ಸಮಸ್ತ ಸುಖಮ ಭವಂತು. ಶ್ರೀಮತೆ ರಾಮಾನುಜಾಯ. ರಾಮ